ಲ್ಯಾಂಡ್ ಸರ್ವೆ ಚೈನ್ ಅಂದರೆ ಜಮೀನಿನ ಸರ್ವೆ ಮಾಡಲು ಬಳಸುವ ಚೈನಿನ ಕುರಿತು ಮಾಹಿತಿ ನೀಡಲಿದ್ದೇವೆ. ಸಾಮಾನ್ಯವಾಗಿ ರಾಜ್ಯಾದ್ಯಂತ ಎಲ್ಲಾ ರೈತರ ಜಮೀನಿನ ಸರ್ವೆ ಮಾಡುವ ಸಂದರ್ಭದಲ್ಲಿ ಭೂಮಿಯ ವಿಸ್ತೀರ್ಣವನ್ನು ಅಳತೆ ಮಾಡಲು ಚೈನ್ ಅನ್ನು ಬಳಕೆ ಮಾಡಲಾಗುತ್ತದೆ. ಈ ಲ್ಯಾಂಡ್ ಸರ್ವೆ ಚೈನ್ ಕುರಿತು ನಿಮಗೆ ಗೊತ್ತಿಲ್ಲದೆ ಇರುವ ಮಾಹಿತಿಯನ್ನು ನಾವು ನಿಮಗೆ ನೀಡಲಿದ್ದೇವೆ. ಒಂದು ಚೈನ್ ಎಷ್ಟು ಉದ್ದ ಇರುತ್ತದೆ, ಒಂದು ಕೊಂಡಿ ಅಳತೆ ಎಷ್ಟು, ಮುಂತಾದ ವಿಚಾರಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಜಮೀನಿನ ಸರ್ವೆಯನ್ನು ಪ್ರತಿಯೊಬ್ಬರೂ ಮಾಡಿಸುತ್ತಾರೆ. ಪ್ರತಿಯೊಂದು ಜಮೀನಿನ ವಿಚಾರದಲ್ಲಿ ಹಿಸ್ಸಾ ಮಾಡುವ ಸಂದರ್ಭದಲ್ಲಿ ಅಥವಾ ಇನ್ನಾವುದೇ ಕೆಲವೊಂದು ಜಮೀನಿನ ವಿಸ್ತೀರ್ಣದ ಅಳತೆಯನ್ನು ತಿಳಿದುಕೊಳ್ಳಲು ಜಮೀನಿನ ಸರ್ವೆಯನ್ನು ಮಾಡಿಸುತ್ತಾರೆ. ಇದಕ್ಕಾಗಿಯೇ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ. ಕರ್ನಾಟಕ ಲ್ಯಾಂಡ್ ಸರ್ವೆ ವಿಭಾಗವು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. ಕರ್ನಾಟಕದಲ್ಲಿ ಜಮೀನಿನ ಸರ್ವೆ ಮಾಡಲು ಚೈನನ್ನು ಉಪಯೋಗಿಸುತ್ತಾರೆ. ಅದರ ಕುರಿತಾದ ಮಾಹಿತಿಯನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲಾ ಭೂಮಾಪಕರು ಸರ್ವೆ ಮಾಡಲು ಮೆಟ್ರಿಕ್ ಚೈನನ್ನು ಉಪಯೋಗಿಸುತ್ತಾರೆ. ಮೆಟ್ರಿಕ್ ಚೈನನ್ನು ಬಳಕೆ ಮಾಡಿದರೂ ಕೂಡ ಅಳತೆ ಮಾಡುವುದು ಆಣೆ ಪದ್ಧತಿಯಲ್ಲಾಗಿದೆ. ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಉಪಯೋಗ ಮಾಡುವ ಚೈನು 10 ಮೀಟರ್ ಅಥವಾ 33 ಅಡಿ ಇರುತ್ತದೆ. 10 ಮೀಟರ್ ಚೈನಿನಲ್ಲಿ 50 ಕೊಂಡಿಗಳು ಇರುತ್ತವೆ. ಒಂದು ಲಿಂಕು 20 ಸೆಂಟಿಮೀಟರ್ ಇರುತ್ತದೆ. 25 ಲಿಂಕಿನಲ್ಲಿ ಒಂದು ಹಿತ್ತಾಳೆ ಗರಿ ಇರುತ್ತದೆ. ಆ ಗರಿಯಲ್ಲಿ 8 ಆಣೆ ಎಂದು ಬರೆದಿರುತ್ತಾರೆ. ಒಂದು ಪೂರ್ತಿ ಚೈನು 16 ಆಣೆ ಇರುತ್ತದೆ. ಒಂದು ಆಣೆ ಎಂದರೆ 2.0625 ಅಡಿ ಆಗುತ್ತದೆ. ಚೈನಿನಲ್ಲಿ ಒಂದು ಆಣೆ ಎಂದರೆ 3 ಕೊಂಡಿಗಳು. 8 ಆಣೆ ಎಂದರೆ 25, 26, 27 ಹಾಗೂ 28ನೇ ಕೊಂಡಿಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಚೈನಿನ ಅಳತೆ ಮಾಡುವಾಗ ಹಿಡಿಕೆಯ ಕೊನೆಯ ಭಾಗದಲ್ಲಿ ಗುರುತು ಇರುತ್ತದೆ. ಆ ಗುರುತಿನಲ್ಲಿ ಮೊಳೆಗಳನ್ನು ಇರಿಸಿ ಒಂದು ಹಿಡಿಕೆಯಿಂದ ಇನ್ನೊಂದು ಹಿಡಿಕೆಯವರೆಗೂ ಮೊಳೆಯನ್ನು ಹಾಕಬೇಕು. ಒಂದು ಗುಂಟೆ ಎಂದರೆ ಒಂದು ಚೌಕಾಕಾರದಲ್ಲಿ 4 ಕಡೆ ಒಂದು ಚೈನು ಉದ್ದ ಒಂದು ಚೈನು ಅಗಲ ಹಾಕಿದಾಗ ಅದು ಒಂದು ಗುಂಟೆ ಆಗುತ್ತದೆ. ಒಂದು ಗುಂಟೆಗೆ 1089 ಚದರ ಅಡಿ ಆಗುತ್ತದೆ. ಒಂದು ಎಕರೆಯಲ್ಲಿ 40 ಗುಂಟೆ ಇರುತ್ತದೆ. ಹೀಗೆ 1 ಎಕರೆಗೆ 43,560 ಚದರ ಅಡಿ ವಿಸ್ತೀರ್ಣ ಆಗುತ್ತದೆ. ಜಮೀನಿನ ಅಳತೆಯನ್ನು ಅಂದಾಜು ಚೌಕಾಕಾರ ಅಥವಾ ಆಯತಾಕಾರದ ವಿಧದಲ್ಲಿ ಅಳೆಯಲಾಗುತ್ತದೆ. ಪ್ರತಿಯೊಂದು ರೀತಿಯಲ್ಲೂ ಇರುವ ಜಮೀನನ್ನು ಕೂಡ ಅದರದೇ ಆದ ಒಂದು ಫಾರ್ಮುಲಾವನ್ನು ಬಳಸಿ ಲೆಕ್ಕಾಚಾರ ಮಾಡಲಾಗುತ್ತದೆ. ಈ ರೀತಿಯಾಗಿ ಚೈನಿನ ಮೂಲಕ ಜಮೀನಿನ ಅಳತೆಯನ್ನು ಕರ್ನಾಟಕ ಸರ್ವೆ ವಿಭಾಗದವರು ಮಾಡುತ್ತಾರೆ. ಇದಾಗಿತ್ತು ನಮ್ಮ ಇಂದಿನ ಮಾಹಿತಿ ವಿಶೇಷ. ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರಿಬೇಡಿ. ವಂದನೆಗಳು.